ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಬಗೆದಷ್ಟು ಸಿಕ್ಕಿವೆ ಐತಿಹಾಸಿಕ ಕುರುಹು. ಉತ್ಖನನ ಸ್ಥಳದಲ್ಲಿ ಕಾರ್ಮಿಕರ ಕಣ್ಣಿಗೆ ಬಿತ್ತಂತೆ ಘಟಸರ್ಪ. ನಿಧಿ ಸಿಕ್ಕ ಕುಟುಂಬಕ್ಕೆ ಪರಿಹಾರ ಯಾವಾಗ? ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಳ್ಳಾರಿ ಬ್ಯಾನರ್ ಪಾಲಿಟಿಕ್ಸ್ಗೆ ಕೊನೆಯೇ ಇಲ್ಲದಂತಾಗಿದೆ. ಡಿಸಿಎಂ ಡಿಕೆಶಿಗೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ದಿದೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಜನಾರ್ದನ ರೆಡ್ಡಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಬೆಂಗಳೂರಿನಲ್ಲಿ ರೇಸ್ಕೋರ್ಸ್ ರಸ್ತೆಯಲ್ಲಿರುವ ಶಾಸಕರ ನಿವಾಸಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ನೇತೃತ್ವದಲ್ಲಿ ಮುತ್ತಿಗೆಗೆ ಯತ್ನಿಸಿ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು. ರೆಡ್ಡಿ ಮನೆ ಮುತ್ತಿಗೆಗೆ ಮುಂದಾದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು. ರಾಜ್ಯದ ಸಂಪತ್ತು, ಅರಣ್ಯ ಸಂಪತ್ತು ಲೂಟಿ ಮಾಡಿದವನು ರೆಡ್ಡಿ ಡಿಕೆಶಿ ಕ್ಷಮೆ ಕೋರಬೇಕು. ಭ್ರಷ್ಟಾಚಾರದಲ್ಲಿ ಭಾಗಿಯಾದವರ ಜೊತೆ ಬಿಜೆಪಿ ಭಾಗಿಯಾಗಿದ್ದು ಸರಿನಾ ಅಂತ ರೆಡ್ಡಿ ವಿರುದ್ಧ ಕೈ ನಾಯಕರು ಕಿಡಿಕಾರಿದರು. ಅತ್ತ ಮೈಸೂರಿನಲ್ಲಿ ರೆಡ್ಡಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಜನಾರ್ದನ್ ರೆಡ್ಡಿಯದ್ದು ಗೂಂಡಾ ಸಂಸ್ಕೃತಿ. ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದು ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿಗೆ ಯಾವ ಸಂಸ್ಕಾರವೋ ಗೊತ್ತಿಲ್ಲ. ಇಂತಹ ರೆಡ್ಡಿ ನಮಗೇನು ಪಾಠ ಮಾಡ್ತಾನೆ ಅಂತ ಗುಡುಗಿದರು. ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದ್ರು? ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವರು ಯಾರು ಬರೆದಿದ್ದದು? ಸಂತೋಷ್ ಹೆಗ್ಡೆಯವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಇವ್ರು ಜನಾರ್ದನ್ ರೆಡ್ಡಿ ಅಲ್ಲ. ಸಂಸ್ಕೃತಿ ಸರಿ ಇಲ್ಲ ಅವ್ರಿಗೆ. ಗೂಂಡಾಗಿರಿ ಮಾಡ್ಕೊಂಡು ಮಾಡ್ತಾ ಇದ್ದವರು ಅವರಿಂದ ನಾವು ಪಾಠ ಕಲಿಬೇಕಾ? ಸಿಎಂ ಕುರ್ಚಿಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಸರ್ಕಸ್ ಕಂಟಿನ್ಯೂ ಆಗಿದೆ. 2 ದಿನ ದೆಹಲಿಯಲ್ಲೇ ಠಿಕಾಣಿ ಹೊಡೆದರೂ ಯಾವುದೇ ಭರವಸೆ ಸಿಕ್ಕಿಲ್ಲ. ರಾಹುಲ್ ಭೇಟಿ ಬಳಿಕ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಪೋಸ್ಟ್ ಹಾಕಿದ್ದ ಡಿಕೆಶಿ ಹಠಕ್ಕೆ ಬಿದ್ದವರಂತೆ ಹೈಕಮಾಂಡ್ ನಾಯಕರ ಬೆನ್ನು ಬಿದ್ದಿದ್ದಾರೆ. ಇನ್ನು ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಡಿಕೆಶಿ ಹೈಕಮಾಂಡ್ ಭೇಟಿ ಬಗ್ಗೆ ಮಾತಾಡಲ್ಲ ಎಂದಿದ್ದಾರೆ. ನಾವಿರೋದೇ ರಾಜಕಾರಣ ಮಾಡೋದಕ್ಕೆ, ಸರ್ಕಾರ ನಡೆಸೋದಕ್ಕೆ. ಸರ್ಕಾರದ ಕೆಲಸ, ಪಕ್ಷದ ಕೆಲಸ ಇರುತ್ತೆ, ಅದೆಲ್ಲ ಮಾಡಬೇಕಿದೆ ಅಂತಂದರು. ಇನ್ನು ಕುರ್ಚಿ ಕಿತ್ತಾಟದ ಮಧ್ಯೆ ದಾವಣಗೆರೆಯಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ ಈ ಅವಧಿಗಲ್ಲ 2028ಕ್ಕೆ ಅಂತ ಸಿಎಂ ಸೀಟ್ಗೆ ಟವೆಲ್ ಹಾಕಿದ್ದಾರೆ. ನಾನು ಡೆಲ್ಲಿಲಿ ಇದ್ದಾಗ ನೋಡಿ ನಿಮ್ಮ ಜೊತೆ ಇದ್ದೀನಪ್ಪ. ನೀವೇ ಈಗ ಹೈಕಮಾಂಡ್ ಆಗ್ಬಿಟ್ಟಿದ್ದೀರಾ. ನೀವೇ ಎಲ್ಲ ವಿಚಾರನೂ ನೀವೇ ಚರ್ಚೆ ಮಾಡ್ತಾ ಇದ್ದೀರಾ, ನೀವೇ ವಾದ ಮಾಡ್ತಾ ಇದ್ದೀರಾ, ನೀವೇ ತೀರ್ಪು ಕೊಡ್ತಾ ಇದ್ದೀರಾ. ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ನಾವು ರಾಜಕಾರಣ ಮಾಡೋರೆ, ಸರ್ಕಾರ ನಡೆಸೋರು, ಜನಕ್ಕೆ ಒಳ್ಳೇದಾಗಲಿ ಅಂತ ಬಯಸೋರು. ಅನೇಕ ಸರ್ಕಾರದ ಕೆಲಸಗಳಿರ್ತದೆ, ಪಕ್ಷದ ಕೆಲಸಗಳಿರ್ತದೆ, ಅವೆಲ್ಲ ಕೂಡ ನಾವು ಮಾಡಬೇಕಾಗ್ತದಲ್ಲ. ಅವೆಲ್ಲ ನಿಮ್ಮ ಹತ್ರ ನಾವು ಮಾತಾಡಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳಿಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂತಾರಾಷ್ಟ್ರೀಯ ಪಂದ್ಯಗಳು, ಐಪಿಎಲ್ ಪಂದ್ಯಕ್ಕೆ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಜಸ್ಟಿಸ್ ಕುನ್ಹಾ ಸಮಿತಿ ಮಾಡಿ ಸ್ಟೇಡಿಯಂ ಪರಿಶೀಲನೆಗೆ ಹೇಳಿದ್ದೆವು. ಮಾರ್ಚ್ನಲ್ಲಿ ಐಪಿಎಲ್ ಬರುತ್ತೆ, ಅಷ್ಟರಲ್ಲಿ ಶಾರ್ಟ್ ಟೈಮ್ ಕಂಡೀಷನ್ ಪೂರೈಸಬೇಕು. ಅದಕ್ಕೆ ಷರತ್ತುಬದ್ಧ ಅನುಮತಿ ಕೊಟ್ಟಿದ್ದೇವೆ. ಮತ್ತೊಂದು ಬಾರಿ ಕಂಡೀಷನ್ ಪೂರೈಸಿದ್ದಾರಾ ಅಂತ ನೋಡುತ್ತೇವೆ. ನಾವು ಅವರ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ. ಈಗಾಗಲೇ ಸ್ಟೇಡಿಯಂನಲ್ಲಿ ಕೆಲಸ ಶುರುವಾಗಿದೆ ಎಂದಿದ್ದಾರೆ. ಮ್ಯಾಚ್ ಪ್ರಾರಂಭ ಅಂದರೆ ಮಾರ್ಚ್ನಲ್ಲಿ ಅವರು IPL ಮಾಡೋದು. ಅಷ್ಟರ ಒಳಗಡೆ ಏನು ಶಾರ್ಟ್ ಟರ್ಮ್ ಇದು ಅಬ್ಸರ್ವೇಷನ್ಸ್ ಇದ್ದಾವೆ, ಅವ್ರನ್ನೆಲ್ಲ ಮಾಡಬೇಕು ಅಂತೇಳಿ ಪರ್ಮಿಷನ್ ಕಂಡೀಷನೆಲ್ಲ ಕೊಟ್ಟಿದ್ದೇವೆ. ಮತ್ತೊಂದು ಬಾರಿ ಫೈನಲ್ ಆಗಿ ನೋಡ್ತೇವೆ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂತ. ಮಾಡಿದೆ ಅಂತಂದರೆ ಪರ್ಮಿಷನ್ ಕೊಡ್ತೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾನೆ. 4 ದಿನಗಳಾದರೂ ರಾಜೀವ್ ಗೌಡ ಸಣ್ಣ ಸುಳಿವೂ ಇಲ್ಲ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ತಂಡ ರಚಿಸಿಕೊಂಡು ಬಂಧಿಸುವಂತೆ ಪೊಲೀಸರಿಗೆ ಸೂಚನೆ ಕೊಟ್ಟಿರುವುದಾಗಿ ಹೇಳಿದ್ದಾರೆ. ಸಿಎಂ ಕೂಡ ಬಂಧನಕ್ಕೆ ಕ್ರಮ ಕೈಗೊಳ್ಳೋಕೆ ನಿನ್ನೆನೇ ಸೂಚಿಸಿದ್ದಾರೆ ಎಂದಿದ್ದಾರೆ. ಇನ್ನು ರಾಜೀವ್ ಗೌಡ ಬಂಧನ ವಿಚಾರದಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಗೃಹ ಸಚಿವ ಪರಮೇಶ್ವರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ 5 ತಂಡ ಮಾಡಿದಾರಂತೆ. ಆತ ಯಾವ ತಂಡಕ್ಕೂ ಸಿಗಲ್ಲ, ಕಾಂಗ್ರೆಸ್ ತಂಡಕ್ಕೆ ಮಾತ್ರ ಸಿಗ್ತಾನೆ. ಕಾಂಗ್ರೆಸ್ ತಂಡವನ್ನೇ ರಚಿಸಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅಲ್ಲದೆ ರಾಜೀವ್ ಗೌಡ ಅಂತವರಿಂದ ಅಧಿಕಾರಿಗಳು ಭೀತಿಯಲ್ಲಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ರು. ಈಗಾಗಲೇ ನಾವು ಟೀಮ್ಗಳು ಸೆಟಪ್ ಮಾಡಿದ್ದಾರೆ. ಟೀಮ್ ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು ಎಲ್ಲಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಕೂಡ ನಮ್ಮ ಕಾನ್ಫರೆನ್ಸ್ ಆದಮೇಲೆ ಕೂಡ ಹೇಳಿದ್ದೇವೆ. ಅದನ್ನು ಅವರು ಹುಡುಕ್ತಾ ಇದ್ದಾರೆ. ಇದಲ್ಲೇ ಸಿಗ್ತಾರೆ. ಅವರು ಎಲ್ಲಿ ಹೋಗ್ತಾರೆ? ಅವ್ರಿಗೇನು ದೇಶ ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಎಷ್ಟೇ ದಿವಸ ತಲೆಮರೆಸ್ಕೊಂಡಿದ್ರು ಸಿಕ್ಕೇ ಸಿಗ್ತಾರೆ.
ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಗ್ತಿದೆ. ನಾಳೆ ರಾತ್ರಿ ಬೆಂಗಳೂರಿಗೆ 8ನೇ ಡ್ರೈವರ್ಲೆಸ್ ರೈಲು ತಲುಪಲಿದೆ. ಮೊನ್ನೆ ಸಂಕ್ರಾಂತಿ ದಿನವೇ 7ನೇ ರೈಲು ಸಂಚಾರ ಶುರು ಮಾಡಿತ್ತು. ಈಗ 8ನೇ ರೈಲು ಬೆಂಗಳೂರಿನತ್ತ ಬರ್ತಿದೆ. 8 ರೈಲುಗಳು ಸಂಚಾರ ಶುರು ಮಾಡಿದ್ರೆ ರೈಲಿಗಾಗಿ ಪ್ರಯಾಣಿಕರು ಕಾಯೋ ಸಮಯ ತಗ್ಗಲಿದೆ. ಸದ್ಯ 8 ನಿಮಿಷಕ್ಕೊಂದು ಮೆಟ್ರೋ ಸಂಚರಿಸ್ತಾ ಇದ್ದು ಜನ ಸಂಚಾರ ನೋಡಿಕೊಂಡು 6 ನಿಮಿಷಕ್ಕೊಂದು ಮೆಟ್ರೋ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಈ ಯೆಲ್ಲೋ ಲೈನ್ನ 8ನೇ ಟ್ರೈನ್ ಈಗಾಗಲೇ ಟಿಟಾಗರ್ ಬಿಟ್ಟಿದೆ. ನಾಳೆ ರಾತ್ರಿ ಬೆಂಗಳೂರಿನ ಹೆಬ್ಬಗೋಡಿ ಡಿಪೋ ತಲುಪಲಿದೆ. ನಂತರ ಟೆಸ್ಟಿಂಗ್, ತಾಂತ್ರಿಕ ಪರೀಕ್ಷೆ ನಡೆಸಿ ವಾಣಿಜ್ಯ ಕಾರ್ಯಾಚರಣೆಗೆ ಇಳಿಸಲು ಬಿಎಂಆರ್ಸಿಎಲ್ ತಯಾರಿ ನಡೆಸಿದೆ. ಜನರ ಓಡಾಟದ ಸಮಯ ನೋಡಿಕೊಂಡು ಮೆಟ್ರೋ ಓಡಾಟದ ಸಮಯ ಕಡಿತ ಮಾಡ್ತೀವಿ ಅಂತ ಬಿಎಂಆರ್ಸಿಎಲ್ ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಚಲಿಸ್ತಾ ಇದ್ದ ಕಾರು ಏಕಾಏಕಿ ನಡು ರಸ್ತೆಯಲ್ಲೇ ಬೆಂಕಿಗೆ ಆಹುತಿಯಾದ ಘಟನೆ ಬೆಂಗಳೂರಿನ ಯಶವಂತಪುರದ ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ನಡೆದಿದೆ. ಬೆಳಗ್ಗೆ 7:30ಕ್ಕೆ ಅವಘಡ ಸಂಭವಿಸಿದ್ದು ಕಾರಲ್ಲಿದ್ದ 3 ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಬೆಂಕಿಗೆ ಆಹುತಿಯಾದ ವೈಟ್ ಬೋರ್ಡ್ ವರ್ನಾ ಕಾರ್ನಲ್ಲಿ 3 ಜನ ಪ್ರಯಾಣ ಮಾಡ್ತಾ ಇದ್ರು. ಕಾರನ್ನ ಸ್ಟಾರ್ಟ್ ಮಾಡಿ ಕೇವಲ 1 ಕಿಲೋಮೀಟರ್ ಚಲಿಸ್ತಾ ಇದ್ದ ಹಾಗೆ ಕಾರಿನ ಇಂಜಿನ್ ಭಾಗದಲ್ಲಿ ಬೆಂಕಿ ಹಾಗೂ ಹೊಗೆ ಕಾಣಿಸಿಕೊಂಡಿದೆ. ಕೂಡಲೇ ಕಾರಲ್ಲಿದ್ದವರು ಇಳಿದು ಬಚಾವಾಗಿದ್ದಾರೆ. ನಂತರ ಬೆಂಕಿ ಆರಿಸೋಕೆ ಪ್ರಯತ್ನ ಪಟ್ಟರೂ ಸಾಧ್ಯ ಆಗಿಲ್ಲ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಬರೋಷ್ಟರಲ್ಲೇ ಕಾರು ಸಂಪೂರ್ಣ ಭಸ್ಮವಾಗಿದೆ. ಕೇವಲ 5 ನಿಮಿಷದಲ್ಲಿ ಸಂಪೂರ್ಣ ಕಾರು ಹೊತ್ತಿ ಉರಿದಿದೆ. ಇನ್ನು ಕಾರು ಬೆಂಕಿಗೆ ಆಹುತಿಯಾಗೋಕೆ ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಇಂಜಿನ್ ಸಮಸ್ಯೆ ಕಾರಣ ಇರಬಹುದು ಅಂತ ಕಾರು ಚಾಲಕ ಹೇಳಿದ್ದಾರೆ. ಯಶವಂತಪುರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ನಂಜೇದೇವನಪುರದಲ್ಲಿ ಮತ್ತೊಂದು ಹುಲಿ ಮರಿ ಸೆರೆಯಾಗಿದೆ. ತಾಯಿ ಮತ್ತು 4 ಮರಿಗಳು ಒಟ್ಟಿಗೆ ಕಾಣಿಸಿಕೊಂಡಿದ್ದು ಈಗಾಗಲೇ ತಾಯಿ ಹುಲಿ, 1 ಹೆಣ್ಣು ಮರಿ ಸೆರೆಯಾಗಿತ್ತು. ಈಗ ಮತ್ತೊಂದು ಗಂಡು ಮರಿ ಸಿಕ್ಕಿದ್ದು ಉಳಿದ 2 ಮರಿಗಳಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಸಾಕಾಣೆ ಕಾರ್ಯಾಚರಣೆ ಮೂಲಕ ಅರವಳಿಕೆ ಕೊಟ್ಟು ಸೆರೆ ಹಿಡಿದಿದ್ದಾರೆ. ಇತ್ತ ಗುಂಡ್ಲುಪೇಟೆ ತಾಲೂಕಿನ ಚನ್ನಮಲ್ಲಿಪುರದಲ್ಲಿ ಚಿರತೆ ದಾಳಿ ನಡೆದ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೈತ ಸುಬ್ಬಪ್ಪ ಅವರ ಜಮೀನಿನಲ್ಲಿ ಚಿರತೆ ಬೇಟೆ ನಡೆಸಿದ್ದು ಆ ವೇಳೆ ನಾಯಿ ನೇರವಾಗಿ ದಾಳಿ ಎದುರಿಸಿದ್ರು. ಕ್ಷಣ ಮಾತ್ರದಲ್ಲಿ ಚಿರತೆಗೆ ಬಲಿಯಾಗಿದೆ. ಹಸುವಿನ ಮೇಲೂ ಕೂಡ ಚಿರತೆ ದಾಳಿ ನಡೆಸಿದ್ದು ರೈತ ಕುಟುಂಬ ಜಮೀನಲ್ಲಿ ವಾಸ ಮಾಡೋಕೆ ಭಯಗೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲೂ ಜಾನುವಾರುಗಳ ಮೇಲೆ ಚಿರತೆ ದಾಳಿ ನಡೆಸಿದ್ದು ಜನ ಆತಂಕದಲ್ಲಿ ದಿನದೂಡುವಂತಾಗಿದೆ. ಗಾಮನಗಟ್ಟಿ ಹಾಗೂ ತಾರಿಹಾಳ ಕೈಗಾರಿಕಾ ಪ್ರದೇಶದಲ್ಲಿ ಕಾಣಿಸಿಕೊಂಡಿದ್ದ ಚಿರತೆ ಇವತ್ತು ಮುಂಜಾನೆ ಹಸುವಿನ ಮೇಲೆ ದಾಳಿ ಮಾಡಿದೆ. ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮ ಮಾಡುವಂತಿಲ್ಲ ಅನ್ನೋ ಸರ್ಕಾರದ ಆದೇಶ ಬಳಿಕ ಮೊದಲ ಬಾರಿಗೆ ಆರ್ಎಸ್ಎಸ್ ಬೃಹತ್ ಕಾರ್ಯಕ್ರಮ ಮಾಡ್ತಿದೆ. ಸಂಘದ ಶತಮಾನೋತ್ಸವ ಭಾಗವಾಗಿ ರಾಜ್ಯಾದ್ಯಂತ ಹಿಂದೂ ಸಮಾಜೋತ್ಸವ, ಹಿಂದೂ ಸಮ್ಮೇಳನಗಳನ್ನು ನಡೆಸಲು ಆರ್ಎಸ್ಎಸ್ ತೀರ್ಮಾನಿಸಿದೆ. ಇಂದಿನಿಂದ ಫೆಬ್ರವರಿ 28ರವರೆಗೂ ರಾಜ್ಯಾದ್ಯಂತ ಹಿಂದೂ ಸಮ್ಮೇಳನಗಳನ್ನು ಆಯೋಜಿಸುತ್ತಿದೆ. ಬೆಂಗಳೂರಿನಲ್ಲಿ ಇಂದು ಜಯನಗರ ಹಾಗೂ ಮಹಾಲಕ್ಷ್ಮಿ ಲೇಔಟ್ಗಳಲ್ಲಿ ಹಿಂದೂ ಸಮ್ಮೇಳನಗಳ ಆಯೋಜನೆ ಮಾಡಲಾಗಿತ್ತು. ಗೋಪೂಜೆ, ಶೋಭಾಯಾತ್ರೆ, ಬೈಕ್ ರ್ಯಾಲಿ, ಸ್ವದೇಶಿ ಉತ್ಪನ್ನ ಮಾರಾಟ, ದೇಶಭಕ್ತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸಂಘದ ಪ್ರಮುಖರು, ಸಂತರು, ಸ್ವಾಮೀಜಿಗಳು, ಹಿಂದೂ ಮುಖಂಡರು, ಸಾಮಾಜಿಕ ಮುಖಂಡರು ಭಾಗವಹಿಸಿದ್ರು. ಕೊಪ್ಪಳ ಜಿಲ್ಲೆ 8 ವರ್ಷದ ಹಿಂದೆ ಬಯಲು ಶೌಚ ಮುಕ್ತ ಜಿಲ್ಲೆ ಎಂದು ಘೋಷಿಸಿಕೊಂಡಿದೆ. ಆದರೆ ಆ ಜಿಲ್ಲೆಯಲ್ಲಿ ಬಯಲು ಶೌಚಕ್ಕೆ ಇನ್ನೂ ಮುಕ್ತಿ ದೊರೆತಿಲ್ಲ. ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಬಹುತೇಕ ಗ್ರಾಮಗಳಲ್ಲಿ ಮಹಿಳೆಯರು ಶೌಚಕ್ಕೆ ಬಯಲಿಗೆ ಹೋಗುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಎಂದರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಗ್ರಾಮ. ಚಿಕ್ಕ ಜಂತಕಲ್ ಗ್ರಾಮದ ಅಂಬೇಡ್ಕರ್ ಕಾಲೋನಿ ನಿವಾಸಿಗಳು ರಸ್ತೆಗೆ ಅಡ್ಡಲಾಗಿ ಸೀರೆ ಕಟ್ಟಿಕೊಂಡು ಅದೇ ರಸ್ತೆಯನ್ನೇ ಶೌಚಾಲಯ ಮಾಡಿಕೊಂಡಿದ್ದಾರೆ. ಸಾಮೂಹಿಕ ಶೌಚಾಲಯಕ್ಕಾಗಿ ಗ್ರಾಮದ ಮಹಿಳೆಯರು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಬೇಡಿಕೆ ಈಡೇರಿಲ್ಲ. ಹೀಗಾಗಿ ಬೇಸತ್ತು ರಸ್ತೆಗೆ ಸೀರೆ ಕಟ್ಟಿಕೊಂಡು ಶೌಚ ಮಾಡುತ್ತಾ ವಿಭಿನ್ನ ಹೋರಾಟದ ಹಾದಿ ತುಳಿದಿದ್ದಾರೆ.